ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಆಲಿಸೋ ದೇವ ಈ ದೀನನ ಮೊರೆ ಆಲಿಸೋ ದೇವ ಹೇ ಮಾಧವ ಕೃಷ್ಣ ದೀನನ ಮೊರೆಯ ಆಲಿಸೋ ದೊರೆಯೇ ದೀನನ ಮೊರೆಯ ಕೇಳದೆ ಈ ಮೊರೆ ಹೇ ಜನಾರ್ದನ ಕೇಳದೆ ಈ ಮೊರೆ ಹೇ ಜನಾರ್ದನ ಕರವನು ಮುಗಿವೆ ಕರುಣಿಸಿ ಬಾರೋ ಕರವನು ಮುಗಿವೆ ಕರುಣಿಸಿ ಬಾರೋ ಕರುಣಾ ಸಿಂಧು ಹೇ ಜನಾರ್ದನ ಕರುಣಾ ಸಿಂಧು ಹೇ ಜನಾರ್ದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಆಲಿಸೋ ದೇವ ಹೇ ಮಾಧವ ಕೃಷ್ಣ ಬರ್ತಾವ್ರೆ ಎರಡು ಶವಗಳ ಮೇಲೆ ಹದ್ದು ಕಾಗೆಗಳ ಹಾಲೆ ಹಾರಾಡುತ್ತಾ ಇವೆ. ಮೂಗಿನ ತುದಿಗೆ ಬೆರಳಿಟ್ಟು ನೋಡೋ ಉಸಿರೇ ಇಲ್ಲ. ಕೃಷ್ಣ ಹೇ ವಾಸುದೇವ ಅಂತ ಕತ್ತೆತ್ತ ನೋಡ್ದ. ಆ ಭಗವಂತ ಒಟ್ಟು ಪತ್ರದಲ್ಲಿ ರಕ್ತದಿಂದ ಬರ್ತಿದ್ದಲ್ಲ ಪತ್ರ, ಅದನ್ನು ನೋಡ್ದ. ಅರ್ಜುನ ಯಾರಿಗೆ ಮೋಸ ಮಾಡಿದ್ರು ಬಾಮೈದನಿಗೆ ಮೋಸ ಮಾಡಬಾರ್ದು ಅಂತ ದೊಡ್ಡವರು ಆರಿಗೆ ಹೋಗ್ತೀವಿ. ಸತ್ತ ಮೇಲೆ ಎರಡು ಶವಗಳನ್ನು ನರಿನಾಯಿ ಕಿತ್ತು ತಿನ್ನುವಂತೆ ಮಾಡು, ಮಾಡಬೇಡ. ಗಂಧದ ಸೌದೆಯಿಂದ ಸುಟ್ಟು ಭಸ್ಮ ಮಾಡು. ದುಃಖದಿಂದ ಅಲ್ಲಲ್ಲಿ ಬಿದ್ದಿದ್ದ ಒಣಕಾಷ್ಟಗಳನ್ನು ಎಳತಂದ ಸಾಲಾಗಿ ಜೋಡಿಸಿ ಕೈಯಲ್ಲಿ ಅಗ್ನಿಯನ್ನು ಹಿಡ್ಕೊಂಡು ಕಣ್ಣೀರಾಗ್ತದೆ. ಬಣ್ಣ ಬಣ್ಣದ ಹೂಗಳನ್ನು ತಂದು ನಿನ್ನ ಪಾದದ ಮೇಲೆ ಚೆಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೆ. ಆದರೆ ಈ ದಿವಸ ಅದೇ ಕೈಯಿಂದ ನಿನಗೆ ಬೆಂಕಿ ಇಡ್ತಾ ಇದ್ದೀನಿ. ಬೆಂಕಿಯನ್ನು ಹಿಟ್ಟ ದಗ 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 ಹಿಂತಿರುಗಿ ಬರ್ತಾ ಇದ್ದಾನೆ. ವಿಚಾರವನ್ನು ತಿಳಿದಂತ ಧರ್ಮನಂದನ, ಭೀಮಸೇನ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ಆ ಕಡೆಯಿಂದ ಬರ್ತಾ ಇದ್ದಾರೆ. ಅವಸಾನ ಕಾಲವಂತೆ ಭಗವಂತ ಕೃಷ್ಣನಿಗೆ ನೋಡೋಣ ಅಂತ. ಅರ್ಜುನ ಅರ್ಜುನ ಏನಣ್ಣ, ಎಲ್ಲಿ ನಮ್ಮ ಪ್ರಾಣಪ್ರಿಯ, ನಮ್ಮ ಬಂಧು ಕೃಷ್ಣ ಎಲ್ಲಿ? ಇನ್ನೆಲ್ಲಿ ಅಣ್ಣ? ಪಾಪಿ ಕೈಗಳಿಂದ ಈಗ ತಾನೇ ದಹನ ಮಾಡಿ ಬರ್ತಾ ಇದೆ. ಅರ್ಜುನ ಆ ಭಾಗ್ಯವನ್ನು ನೀನಾರು ಕಣ್ಣಾರ ಕಂಡಿಯಲ್ಲ, ನಮಗಿಲ್ಲದಂತ ಆಯ್ತು. ಅಂತೂ ಇಂತು ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಗಾದೆ ಸತ್ಯವಾಗೋಯ್ತು. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಿಂದಕ್ಕೆ. ಅಲ್ಲಿ ಒಬ್ಬ ಮಹಾನುಭಾವ ಬಂದ. ಯಾವ ರೀತಿ? ನವಯೌವನ ತುಂಬಿದ 18 ವರ್ಷದ ಪ್ರಾಪ್ತ ವಯಸ್ಕಳಾದ ಹೆಣ್ಣನ್ನ ಕೆಳಗಡೆ ನಡೆಸ್ಕೊಂಡು, ಕುದುರೆ ಮೇಲೆ ಕುಂಡಿಸ್ಕೊಂಡು, ಅಜ್ಜಜ್ಜ ಮುದುಕಿಯನ್ನು ಕೆಳಗಡೆ ನಡೆಸ್ಕೊಂಡು, ಆ ಮುದುಕೆ ಕೈಗೆ ಒಂದು ಜೊತೆ ಪಾದರಕ್ಷೆಯನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾನೆ. ಧರ್ಮರಾಯ ನೋಡಿದ್ರು, ನೀನು ಮನೆ ಕಾಯವಾಯಿತೆ, ಎಂತ ಕೆಲಸ ಮಾಡ್ತಾ ಇದೀಯ ನೀನೇನು ಮನುಷ್ಯನ? ಇಗ್ಬಿಟ್ಟು ಚೆನ್ನಾಗಿ, ನೀನು ಮನುಷ್ಯನಾಗಿ ಹಿಂಗ್ ಮಾಡ್ತಿರ್ಲಿಲ್ಲ. ಹಲೋ ಸ್ವಾಮಿ, ಏನಿದು? ಅಜ್ಜಜಿ ಮುದುಕಿಯನ್ನು ಕೆಳಗಡೆ ನಡೆಸ್ತಾ ಇದೀಯಾ? ಸುಂದರ ತರುಣಿ ಅಶ್ವದ ಮೇಲೆ ಕುಳಿತಿದ್ಯಾ? ಆ ತಾಯಿ ಯಾರು? ಈ ಅಮ್ಮ ಯಾರು? ಆ ಮೇಲೆ ಕುಳಿತಿರೋಳು ನನ್ನ ಪ್ರಾಣಪ್ರಿಯ, ನನ್ನ ಹೆಂಡತಿ.
ಇವಳು ನನ್ನನ್ನು ಹೆತ್ತ ತಾಯಿ ಶಿವ ಶಾಂತಂ ಪಾಪಂ ಶಾಂತಂ ಪಾಪಂ. ಈ ಮುದುಕಿಯ ಕೈಗೆ ಯಾವ ಒಂದು ಜೊತೆ ಪಾದರಕ್ಷೆ ಕೊಟ್ಟಿದ್ದಿಲ್ಲ ಅವೇ ಅಪ್ಪ, ನನ್ನ ಹೆಂಡತಿಯ ಪಾದರಕ್ಷೆ ಎಲ್ಲಿ ಆದರೂ ಉಳ್ತೇನೆಯ. ಇದು ಯಾವ ನ್ಯಾಯ, ಇದು ಯಾವ ಧರ್ಮ? ನವಮಾಸಗಳು ಗರ್ಭದೊಳಗೆ ಎತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿದ ಆ ತಾಯಿನ ಕೆಳಗಡೆ ನಡೆಸ್ತಾ ಇದೆಯಾ. 2 ದಿವಸದ ಹಾವಭಾವ ವಿಳಾಸಗಳಿಗೆ ಬೆರಗಾಗಿ ಅವಳನ್ನ ಮೇಲ್ಗಡೆ ಕುಂಡಿಸ್ಕೊಂಡು ಬರ್ತಾ ಇದೆಯಾ. ಧರ್ಮವಲ್ಲ. ಆಕೆನ ಕೆಳಗಿಳಿಸು, ಈ ತಾಯಿನ ಮೇಲೆ ಕುಂಡಿಸು. ನಿನ್ನಿಂದ ನಾನು ನೀತಿ ಕಲಿಬೇಕಾಗಿಲ್ಲ, ಹೋಗಯ್ಯ ಅಂದ ಅವನು.